ಇದರ ಪಲ್ಪ್ನ ಸ್ಕ್ವೀಸ್ ಮಾಡಿ ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡಿ. ಈ ಮಂಗಳೂರು ಕಡೆಯಲ್ಲೆಲ್ಲ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಯಾರಾದರೂ ಮನೆಗೆ ನೆಂಟರು ಬರ್ತಿದ್ದಾರೆ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಯಾವಾಗಲೂ ಕಾಮನ್ ಆಗಿ ಮಾಡುವಂತಹ ರೆಸಿಪಿನ ನಾನಿವತ್ತು ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಅದುವೇ ಒತ್ತು ಶಾವಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಾಡೋದಕ್ಕೆ ಒಂದೆರಡು ಮಾವಿನ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ, ಆಮೇಲೆ ತೆಂಗಿನ ಹಾಲು. ನಾನು ಆಲ್ರೆಡಿ ತೆಂಗಿನಕಾಯಿ ತುರಿದು ಅದನ್ನ ತೆಂಗಿನ ಹಾಲು ತೆಗೆದಿದ್ದೀನಿ, ಗಟ್ಟಿ ಹಾಲು ತೊಗೊಂಡಿದ್ದೀನಿ ಇಲ್ಲಿ. ಬನ್ನಿ ಇವಾಗ ಇದನ್ನ ಮಾಡೋಣ. ಸೊ ನಾನಿಲ್ಲಿ ಒಂದೆರಡು ಮಾವಿನ ಹಣ್ಣನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೀವು ಇದರ ಸಿಪ್ಪೆ ತೆಗೆದಾದ್ರೂ ಮಾಡ್ಬೋದು, ಇಲ್ಲಾಂದರೆ ಈ ರೀತಿಯಾಗಿ ದೊಡ್ಡದಾಗಿ ಕಟ್ ಮಾಡಿ ಇದರ ಪಲ್ಪ್ನ ಸ್ಕ್ವೀಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಆದಷ್ಟು ವೆರೈಟೀಸ್ ಆಫ್ ಮಾವಿನ ಹಣ್ಣು ತೊಗೊಳ್ಳಿ, ನಿಮಗೆ ಎಷ್ಟು ಬೇಕು ಪಲ್ಪು ಅಷ್ಟು ತೊಗೊಳ್ಳಿ. ಈ ರೀತಿಯಾಗಿ ಎಲ್ಲ ಪಲ್ಪ್ನು ಮಾವಿನ ಹಣ್ಣಿಂದ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿ ಮಾವಿನ ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಅದರಿಂದ ಪಲ್ಪನ್ನ ರೆಡಿ ಮಾಡಿ. ಸೊ ಇದಕ್ಕೆ ನೀವು ಮಾವಿನ ಗೊರಟನ್ನು ಹಾಕಿದ್ರೂ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಸೊ ಉಳಿದಿದ್ದು ಏನು ಕೆತ್ತೆ ತೆಗೆದಿರ್ತೀರ ನೋಡಿ, ಅದನ್ನ ಈ ರೀತಿ ಚೆನ್ನಾಗಿ ಹಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ತೆಂಗಿನ ಹಾಲು ಹಾಕಿದರೆ ನಮ್ಮ ರಸಾಯನ ರೆಡಿ. ಈ ರೀತಿಯಾಗಿ ಮಾವಿನ ಹಣ್ಣನ್ನು ಕಂಪ್ಲೀಟಾಗಿ ಇದನ್ನ ಕಿವುಚಿದ್ದೀನಿ, ಎಲ್ಲ ಪಲ್ಪನ್ನು ತೆಗೆದಿದ್ದೀನಿ, ಗೊರಟು ಮಾತ್ರ ಹಾಗೆ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಚಿಟಿಕೆ ಉಪ್ಪು, ಆಮೇಲೆ ಇದಕ್ಕೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ ಹಾಕಬೇಕು. ನಾನು ಇಲ್ಲಿ ರೆಡಿ ಬೆಲ್ಲ ಹುಡಿನೇ ತೊಗೊಂಡಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ಸ್ವೀಟು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನು ತೆಗೆದಿಟ್ಟಿರೋ ತೆಂಗಿನ ಹಾಲು, ಅಂದರೆ ನಿಮಗಿದು ಇವಾಗ ಗಟ್ಟಿಯಾಗಿದೆಯಲ್ಲ, ಇದನ್ನು ಸ್ವಲ್ಪ ನೀರಾಗಬೇಕು. ಸೊ ಇದನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಗಟ್ಟಿನೇ ಬೇಕು ಅಂದರೆ ಗಟ್ಟಿನೇ ಇಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡಿದ್ರೆ ನಮ್ಮ ರಸಾಯನ ಕೂಡ, ಮಾವಿನ ಹಣ್ಣಿನ ರಸಾಯನ ಕೂಡ ರೆಡಿ ಆಗುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಈ ರೀತಿ ಕಾಂಬಿನೇಷನ್ ಅಂತ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿಲಿ ನಮ್ಮ ಮಾವಿನ ಹಣ್ಣಿನ ರಸಾಯನ ರೆಡಿಯಾಗಿದೆ. ಇವಾಗ ಇದನ್ನ ಒತ್ತು ಶಾವಿಗೆ ಜೊತೆ ಟೇಸ್ಟ್ ಮಾಡೋಣ ಬನ್ನಿ. ಸೊ ಈ ರೀತಿಯಾಗಿ ನಿಮ್ಮನೇಲೂ ಟ್ರೈ ಮಾಡಿ. ಪರ್ಫೆಕ್ಟ್ ಆಗಿದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.